మమ్మీ ఇక్కడ నగ్గమా ఏడా నీ మక్కమే నల్లగా ఉంది ఏడా కనిపిస్తాను లేదా ನನ್ನ మకం Emotional damage. ಬಂತು ಹಾಯ್ ಹಲೋ ನಮಸ್ಕಾರ, ಎಲ್ಲರೂ ಹೇಗಿದ್ದೀರಾ? ನಾವಂತೂ ಸೂಪರ್ ಆಗಿದ್ದೀವಿ. ನೀವು ಕೂಡ ಸೂಪರ್ ಆಗಿದ್ದೀರಾ ಅಂತ ಅನ್ಕೊಂಡಿದ್ದೀವಿ. ಮತ್ತೊಂದು ಹೊಸ ಬ್ಲಾಗ್ಗೆ ತಮ್ಮೆಲ್ರಿಗೂ ಆತ್ಮೀಯವಾದ ಸ್ವಾಗತ. ಸೊ ಮಂಗಳೂರಿನ ಪಣಂಬೂರು ಬೀಚ್ನಿಂದ ಹೊರಟ ನಾವು ನೆಕ್ಸ್ಟ್ ಹೋಗಿದ್ದು ಮಲ್ಪೆ ಬೀಚ್ಗೆ. ಸೊ ಹೋಗೋಷ್ಟಲ್ಗೆ ಸುಮಾರು ಸಂಜೆ 4:15 ಆಗೋಗಿತ್ತು. ನೀವು ಇಲ್ಲಿ ನೋಡ್ಬೋದು ನಮ್ಮ ಚಿಕ್ಕ ಮಾವ ಮತ್ತೆ ನಮ್ಮ ತಾಯಿಯವರು ಒಂದು ಒಳ್ಳೆ ಸಾಂಗ್ಗೆ ಟಿಟಿಯಲ್ಲಿ ಡ್ಯಾನ್ಸ್ ಆಡ್ತಾ ಇದ್ದಾರೆ. ಸೊ ಕಾಪಿರೈಟ್ ಕಾರಣದಿಂದ ಸಾಂಗ್ ನ ಪ್ಲೇ ಮಾಡೋದಕ್ಕಾಗೋದಿಲ್ಲ. ಸೊ ಮಲ್ಪೆನ ರೀಚ್ ಆಗಿದ ತಕ್ಷಣ ನಮ್ಗೆ ಫಸ್ಟ್ ವೆಲ್ಕಮ್ ಮಾಡೋದು ನಮ್ಮ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿ ಅವರು. ಇನ್ನು ಸಂಜೆ 4 ಗಂಟೆ ಆಗಿದ್ರು ಕೂಡ ಕ್ರೌಡ್ ಅನ್ನೋದು ಸಿಕ್ಕಾಪಟ್ಟೆ ಜಾಸ್ತಿನೇ ಇತ್ತು. ನೀವು ಅಲ್ಲಿ ನಿಂತಿರೋ ಟೂ ವೀಲರ್ಗಳನ್ನ ನೋಡಿದ್ರೆ ನಿಮ್ಗೆ ಗೊತ್ತಾಗ್ಬಿಡುತ್ತೆ ಎಷ್ಟರ ಮಟ್ಟಿಗೆ ಕ್ರೌಡ್ ಇದೆ ಅಂತ. ಇನ್ನು ಅಂಗಡಿಗಳಿಗಂತೂ ಬರಾನೇ ಇಲ್ಲ. ಹೆಜ್ಜೆ ಹೆಜ್ಜೆಗೂ ಒಂದು ಹೊಸ ಅಂಗಡಿ ಇದೆ. ಸೊ ಪಣಂಬೂರ್ ಬೀಚ್ ನ ಕಂಪೇರ್ ಮಾಡ್ಕೊಂಡ್ರೆ ಮಲ್ಪೆಗೆ ಉಡುಪಿಯ ಪಣಂಬೂರ್ ಬೀಚ್ ನಿಮ್ಮನ್ನ ಸ್ಟಾರ್ಟಿಂಗ್ ನಲ್ಲೇ ತುಂಬಾ ಇಂಪ್ರೆಸ್ ಮಾಡುತ್ತೆ. ಇನ್ನು ನೀವು ಇಲ್ಲಿ ನೋಡಬಹುದು ಒಂದು ದೊಡ್ಡ ಬೋರ್ಡ್ ಇದೆ, ವೆಲ್ಕಮ್ ಟು ಮಲ್ಪೆ ಬೀಚ್ ಅಂತ ಬರ್ದಿದ್ದಾರೆ. ಮತ್ತೆ ಏನೇನೆಲ್ಲ ಎಂಜಾಯ್ ಮಾಡಬಹುದು ಅಂತ ಬರ್ದಿದ್ದಾರೆ. ನೀವಿಲ್ಲಿ ನೋಡ್ಬೋದು ಸುತ್ತಮುತ್ತ ನೋಡೋದಕ್ಕೂ ಸುಂದರವಾಗಿತ್ತು. ಮತ್ತೆ ಟೆಂಟ್ ಇರ್ಬೋದು, ಇಲ್ಲ ಗೇಮ್ಸ್ಗಳಿರ್ಬೋದು, ಇಲ್ಲ ಒಂಟೆ ಆಗಿರ್ಬೋದು, ಕುದುರೆ ಆಗಿರ್ಬೋದು, ಮತ್ತೆ ಓಡಾಡೋ ಜನಗಳು, ಆ ಸೂರ್ಯ ಮುಳುಗೋದು, ಆಕಾಶ ಅಂತೆಲ್ಲ ತುಂಬಾ ಸುಂದರವಾಗಿತ್ತು ನೋಡಕ್ಕಂತೂ. ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ಗೇಮ್ಸ್ಗಳೆಲ್ಲನೂ. ನಾವು ಹೋಗ್ತಾ ಹೋಗ್ತಾ ಹಾಗೆ ಒಳಗಡೆ ಎಲ್ಲ ಹೋದ್ವಿ. ನೋಡಿ ನೀವು ಇಲ್ಲಿ ನೋಡ್ಬೋದು ಒಂಟೆಗಳು ಕೂಡ ಇಟ್ಕೊಂಡಿದ್ದಾರೆ, ಕುದುರೆಗಳು ಇಟ್ಕೊಂಡಿದ್ದಾರೆ, ಮತ್ತೆ ಆ ಕಡೆ ಈ ಕಡೆ ಎಲ್ಲ ಗೇಮ್ಸ್ಗಳೆಲ್ಲ ಇಟ್ಕೊಂಡಿದ್ದಾರೆ. ಇನ್ನು ಇದೆಲ್ಲ ನೋಡ್ತಿದ್ದಂಗೆ ಮಕ್ಳಿಗಂತೂ ತುಂಬಾ ಖುಷಿ ಆಗೋಯ್ತು. ಅಲ್ಲಿಗಿನ್ನ ಇಲ್ಲೇ ಬೆಸ್ಟ್ ಅಂತ ಅನ್ಕೊಂಡ್ಬಿಟ್ರು. ಮತ್ತೆ ಹೋಗ್ತಾ ಹೋಗ್ತಾ ಎಲ್ಲಾನು ನೋಡ್ತಾ ನೋಡ್ತಾ ಮಕ್ಳುಗಳಿಗೆ ಆಡಕ್ಕೆ ಅವ್ರಿಗೂ ಖುಷಿ ಆಯ್ತು. ಇದೆಲ್ಲ ಆಡ್ಬೇಕು ಅಂತ ಅಂದ್ರು. ಇನ್ನು ನೀವ್ ಇಲ್ಲಿ ನೋಡ್ಬೋದು ಬೋಟಲ್ಲಿ ಹೋಗೋರು ಬೋಟಲ್ಲಿ ಹೋಗಿ ಎಂಜಾಯ್ ಮಾಡ್ತಾ ಇದ್ರು. ಮತ್ತೆ ದಡದ ಹತ್ರ ಕೂತ್ಕೊಂಡು ಎಂಜಾಯ್ ಮಾಡೋರು ಎಂಜಾಯ್ ಮಾಡ್ತಾ ಇದ್ರು. ಸೂರ್ಯ ಮುಳುಗೋದ್ನ ನೋಡ್ಕೊಂತ ಆ ನೀರಿನ ಅಲೆಗಳು ಶಬ್ದಗಳು ಕೇಳ್ತಾ ಇದ್ರೆ ಎಷ್ಟೋ ಕಿವಿಗೆ ಆನಂದವಾಗಿತ್ತು. ನೀವು ಬೇಕಾದ್ರೆ ಕೇಳಿಸ್ಕೊಳ್ಳಿ. ನೋಡಿ ಇದೊಂಥರ ಡಿಸೈನ್ಸ್ ಆಗಿ ಬಂತು. ನಿಂತ್ಕೊಂಡಿದ್ರೆ ಹಂಗೆ ತಲೆ ಸುತ್ತಬೋದಾಯ್ತು ನೋಡು. ಬಂತು 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 ಈ ರೀತಿ ನಾನು, ನೇತ್ರ, ಸುಷ್ಮಿತಾ, ನಮ್ಮ ತಾಯಿ, ನಮ್ಮ ಚಿಕ್ಕಕ್ಕ, ದೊಡ್ಡಕ್ಕ ಎಲ್ಲರೂ ನಮ್ಮ ಇಡೀ ಫ್ಯಾಮಿಲಿ ಆ ಸಮುದ್ರದ ದಡದಲ್ಲಿ ಕೂತ್ಕೊಂಡು ಆ ರಮ್ಯವಾದ ವಾತಾವರಣದಲ್ಲಿ ಆ ಒಂದು ಪ್ರಕೃತಿ ಸೌಂದರ್ಯವನ್ನ ಸವಿದ್ವಿ. ಸೂರ್ಯ ಮುಳುಗ್ತಾ ಮುಳುಗ್ತಾ ಕತ್ಲಾಗಕ್ಕೆ ಸ್ಟಾರ್ಟ್ ಆಯ್ತು. ಅವಾಗ ನಾನು ಮತ್ತೆ ಶ್ರೀಯವರ ದೊಡ್ಡಕ್ಕ ಇಬ್ರುನು ನೆನಪಿಗೊಂದು ವಿಡಿಯೋ ಮಾಡ್ಕೊಳ್ಳೋಣ ಅಂತೇಳಿ ವಿಡಿಯೋ ಮಾಡ್ಕೊಂತ ಇದ್ವಿ. ಆ ಅಲೆಗಳು ಬಂದು ಕಾಲಿಗೆ ಟಚ್ ಮಾಡ್ತಿದ್ರೆ ಏನೋ ಒಂಥರ ಸಂತೋಷ ಆಗ್ತಾ ಇತ್ತು. ಹಾಗೆ ನೆನಪಿಗೊಂದಿರ್ಲಿ ಅಂತ ಹೇಳ್ಬಿಟ್ಟು ನಾನು ಅಕ್ಕ ಇಬ್ರುನು ಹೆಜ್ಜೆ ಮೇಲೆ ಹೆಜ್ಜೆ ಇಡ್ತಾ ಸ್ವಲ್ಪ ದೂರ ಹಂಗೆ ನಡ್ಕೊಂತ ಹೋಗಿ ಬಂದ್ವಿ. ಕಾಲಿಗೆ ನೀರು ಕೂಡ ಟಚ್ ಆಗ್ತಾ ಇತ್ತು. ಏನೋ ಒಂಥರ ಖುಷಿ ಆಗ್ತಾ ಇತ್ತು ನಮ್ಗೆ. ಸೊ ಟೋಟಲ್ ಆಗಿ ದೊಡ್ಡವರು ಕೂಡ ಚಿಕ್ಕ ಮಕ್ಕಳ ರೀತಿ ಎಂಜಾಯ್ ಮಾಡಿದ್ರು. ಸೊ ಪಣಂಬೂರ್ ಬೀಚ್ಗೆ ಕಂಪೇರ್ ಮಾಡಿದ್ರೆ ಮಲ್ಪೆ ಬೀಚ್ ಅಲ್ಲಿ ತುಂಬಾ ಟೈಪ್ಸ್ ಆಫ್ ಗೇಮ್ಸ್ ಇದಾವೆ. ಎಂಜಾಯ್ ಮಾಡ್ಬೇಕು ಅಂದ್ರೆ ಇಲ್ಲಿ ಹೇಗ್ ಬೇಕಾದ್ರೂ ಎಂಜಾಯ್ ಮಾಡ್ಬೋದು. ನೀವ್ ಇಲ್ಲಿ ನೋಡ್ಬೋದು 4 ಚಕ್ರಗಳ ATV ಕೂಡ ಇದೆ. ಆಮೇಲೆ ಇನ್ನು ಈ ಕಡೆ ನೋಡ್ಕೊಂಡ್ರೆ ಒಂಟೆ ಇದೆ. ಸೊ ಯಾರಾದ್ರೂ ಕ್ಯಾಮೆಲ್ ರೈಡ್ ಮಾಡ್ಬೇಕಂದ್ರೆ ಕ್ಯಾಮೆಲ್ ರೈಡ್ ಮಾಡ್ಬೋದು. ಇನ್ನು ಇದು ಬಂದ್ಬಿಟ್ಟು ನನ್ಗೆ ಆಶ್ಚರ್ಯ ತರಿಸ್ತು. ಇದನ್ನ ತಗೊಂಡ್ ಬರೋವಾಗ ನನ್ ಕಣ್ಮುಂದೆನೆ ಒಂದು ಚಿಕ್ಕ ಬ್ಯಾಗ್ ನಲ್ಲಿ ತಗೊಂಬಂದ್ರು. ಅದಾದ್ಮೇಲೆ ಅದಕ್ಕೆ ಗಾಳಿ ಹೊಡೆದ್ಮೇಲೆ ಒಂದು ದೊಡ್ಡ ಗಾತ್ರದ ಜಾರ ಬಂಡಿನೇ ಆಗೋಯ್ತು. ಇನ್ನು ಈ ಕಡೆ ರೊಟೇಟ್ ಆಗೋ ಟೀ ಕಪ್ಗಳು, ಮತ್ತೆ ಪೇಂಟ್ ಬಾಲ್ ಶೂಟ್ ಅಂತೆ, ಮತ್ತೆ ಬೀಚ್ ಕ್ರಿಕೆಟ್ ಅಂತೆ, ಈ ರೀತಿ ಹಲವಾರು ಗೇಮ್ಸ್ ಗಳಿದ್ವು. ಇನ್ನು ತುಂಬಾ ಚಿಕ್ಕ ಮಕ್ಕಳು ಅಂದ್ರೆ ಸಮುದ್ರಕ್ಕೆ ಇಳಿಯೋದಕ್ಕೆ ಭಯ ಪಡೋರು ಈ ಒಂದು ಬೋಟ್ ರೈಡ್ ಗೇಮ್ ನ ಆಯ್ಕೆ ಮಾಡ್ಕೋಬಹುದು. ಮಕ್ಕಳಿಗೆ ಇದು ತುಂಬಾನೇ ಇಷ್ಟ ಆಗುತ್ತೆ. ಸೊ ನೀವ್ ಇಲ್ಲಿ ನೋಡ್ಬೋದು ನಾವ್ ಆಡಿದ ಫಸ್ಟ್ ಗೇಮ್ಸ್ ಅಂದ್ರೆ ಒಂಟೆ ಸವಾರಿ. ಇಲ್ಲಿ ಶ್ರೀಯವರ ಚಿಕ್ಕಕ್ಕ ಮತ್ತೆ ಅವ್ರ ಹಸ್ಬೆಂಡ್ ಒಂದು ಒಂಟೆ ಮೇಲೆ ಹೋಗ್ತಾ ಇದ್ರೆ, ಚಿನ್ನುನು ಮತ್ತೆ ಚಿಕ್ಕು ಒಂದು ಒಂಟೆ ಮೇಲೆ ಹೋಗ್ತಾ ಇದ್ರು. ನೋಡೋದಿಕ್ಕಂತೂ ತುಂಬಾ ಚೆನ್ನಾಗಿತ್ತು. ಫಸ್ಟ್ ಟೈಮ್ ಅವ್ರು ಕೂತ್ಕೊಳ್ಳೋದಕ್ಕೆ ಭಯ ಪಟ್ರು. ಯಾಕಂದ್ರೆ ಒಂಟೆ ಹೋಗ್ತಾ ಇದ್ರೆ ಹಿಂದಕ್ಕೂ ಮುಂದಕ್ಕೂ ಶೇಕ್ ಆಗ್ತಾ ಇರುತ್ತೆ. ಹಾಗಾಗಿ ಭಯ ಪಟ್ರು. ಆಮೇಲೆ ಅವ್ರು ಒಂದ್ ರೌಂಡ್ ಹೋಗ್ತಾ ಬರ್ತಿದ್ದಂಗೆನೆ ಅವ್ರಿಗೆ ಸ್ವಲ್ಪ ಧೈರ್ಯ ಬಂದ್ಬಿಡ್ತು. ಆಮೇಲೆ ಅವರೇ ಅಷ್ಟಕ್ಕೆ ಅವರೇ ಹೋಗೋದಕ್ಕೆ ಎಂಜಾಯ್ ಮಾಡೋದಕ್ಕೆ ಇಷ್ಟಪಟ್ರು. ಇದಾದ್ಮೇಲೆ ನೀವು ನೋಡ್ಬೋದು
ಭಾಗ್ಯಕ್ಕಂಗೂ ಸ್ವಲ್ಪ ಭಯ ಇತ್ತು. ಹಾಗಾಗಿ ಫಸ್ಟಿಗೆ ನಾನು ಕೂತ್ಕೊಂಡೆ, ಹಿಂದ್ಗಡೆ ಭಾಗ್ಯಕ್ಕ ಕೂತ್ಕೊಂಡ್ರು. ಇನ್ನೊಂದ್ರಲ್ಲಿ ಹರ್ಷಿತಾ ಮುಂದ್ಗಡೆ ಕೂತ್ಕೊಂಡ್ಳು. ಮತ್ತೆ ಆದ್ರೂ ಭಯ ಬೀಳ್ತಿದ್ಲು. ಅದಾದ್ಮೇಲೆ ಗಗನ್ ಹಿಂದ್ಗಡೆ ಕೂತ್ಕೊಂಡ. ಆದ್ರೆ ಭಾಗ್ಯಕ್ಕಂಗ್ ಮಾತ್ರ ಭಯ ಅನ್ನೋದು ಕಡಿಮೆನೇ ಆಗ್ಲಿಲ್ಲ. ನಿಂತಿದ್ದಾಗ ಮಾತ್ರ ಒಂಟೆ ಹಾಯ್ ಹಾಯ್ ಅಂತ ಮಾಡ್ತಾ ಇದ್ರು. ಹೋಗ್ತಾ ಹೋಗ್ತಾ ಬಿಗ್ಗೆಗ್ ದಬ್ಕೊಳಕ್ ಸ್ಟಾರ್ಟ್ ಮಾಡ್ಬಿಟ್ರು. ಆಮೇಲೆ ಸ್ವಲ್ಪ ದೂರ ಹೋದ್ಮೇಲೆ ಅವ್ರಿಗೂ ಸ್ವಲ್ಪ ಧೈರ್ಯ ಬಂತು. ಅಲ್ಲಿವರೆಗೂ ಅವರು ಭಯ ಪಡ್ತಾ ಇದ್ರು. ಹರ್ಷಿತಾ ಅಂತೂ ಅವಳಿಗೆ ಭಯ ಆಗ್ಬಿಟ್ಟಿತ್ತು ತುಂಬಾ. ಇಳಿಯೋವರೆಗೂನು ಅವಳು ಭಯ ಪಟ್ಟಿದ್ದಾಳೆ. ಇದಾದ್ಮೇಲೆ ನಾವು ನೆಕ್ಸ್ಟ್ ರೊಟೇಟಿಂಗ್ ಕಾಫಿ ಕಪ್ ಅಲ್ಲಿ ಆಟ ಆಡಿದ್ವಿ. ನೀವು ಕೂಡ ಇಲ್ಲಿ ನೋಡ್ಬೋದು. ಇನ್ನು ಈ ಗೇಮ್ ಅಂತೂ ನಾನು ಮಕ್ಕಳು ಎಲ್ಲ ಫಸ್ಟ್ ಟೈಮ್ ಆಡಿದ್ದು. ಆಡ್ತಾ ಆಡ್ತಾ ಅದು ಸ್ಲೋಲಿ ಹೋಗ್ತಾ ಆಮೇಲೆ ಮತ್ತೆ ಫಾಸ್ಟ್ ಆಗುತ್ತೆ. ಆಮೇಲೆ ರೊಟೇಟಿಂಗ್ ಜಾಸ್ತಿ ಆಗುತ್ತೆ. ಅವಾಗ ಮಕ್ಕಳು ಸ್ವಲ್ಪ ಕೂಗಕ್ ಸ್ಟಾರ್ಟ್ ಮಾಡಿದ್ರು. ಮತ್ತೆ ಜೋಶಲ್ಲಿ ಜಾಸ್ತಿ ಆಟ ಆಡಕ್ ಸ್ಟಾರ್ಟ್ ಮಾಡಿದ್ರು. ಇದಾದ್ಮೇಲೆ ಮಕ್ಕಳೆಲ್ಲ ಆಟ ಆಡಿದ್ದು ಬಾಟಲ್ ಶೂಟ್ ಗೇಮ್ನ ನೀವು ನೋಡ್ಬೋದು. ನಮ್ಮ ಟಿ ಡ್ರೈವರ್ ರಾಜೇಶ್ ಅವರು ಶೂಟ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದ್ದಾರೆ, ಬಟ್ ಆಗಿಲ್ಲ. ಇವರಾದ್ಮೇಲೆ ನೆಕ್ಸ್ಟು ಗಗನ್ ಕೂಡ ಅಷ್ಟೇ ಪಬ್ಜಿನಲ್ಲಿ ಬರೋ ಸ್ನೈಪರ್ ಥರ ನಾನು ಶೂಟ್ ಮಾಡಿಬಿಡ್ತೀನಿ ಅಂತ ಹೋದ, ಬಟ್ ಅವನ ಕೈಯಲ್ಲಿ ಕೂಡ ಯಾವುದು ಆಗಲಿಲ್ಲ. ಬಟ್ ಆದರೂ ಪರವಾಗಿಲ್ಲ, ಮಕ್ಕಳಲ್ವಾ. ಸೊ ಒಂದು ಜೋಶ್ ಅನ್ನೋದು ಮಕ್ಕಳಲ್ಲಿ ಯಾವಾಗೂ ಇರಲೇಬೇಕು. ಸೊ ಟೋಟಲ್ ಆಗಿ ನಾನು ಕೂಡ ಅಲ್ಲೇ ಇದ್ದೆ, ಎಂಜಾಯ್ ಮಾಡಿದೆ. ಮಕ್ಕಳು ಆಡಿದ್ದನ್ನು ನೋಡಿ ನನಗೂ ಕೂಡ ಖುಷಿ ಆಯಿತು. ಇನ್ನು ಈ ಒಂದು ಗೇಮ್ ಹೆಸರು ಏನು ಅಂತ ನನಗೂ ಕೂಡ ಸರಿಯಾಗಿ ಗೊತ್ತಿಲ್ಲ. ನಿಮ್ಗೇನಾದರೂ ಗೊತ್ತಿದ್ರೆ ಕಮೆಂಟ್ ಮೂಲಕ ನನಗೆ ತಿಳಿಸಿ. ಬಟ್ ಏನಂದರೆ ಈ ಗೇಮು ಸ್ಟಾರ್ಟಿಂಗಲ್ಲಿ ತುಂಬ ಸ್ಲೋವಾಗಿ ಸ್ಟಾರ್ಟ್ ಆಗುತ್ತೆ. ಎಲ್ಲರೂ ಅಷ್ಟೇ ಇಷ್ಟೇನಾ ಸ್ಪೀಡು ಅಂತ ಅಂದ್ಕೊಂಡು ಆರಾಮಾಗಿ ಕೂತ್ಕೊಂಡಿರ್ತಾರೆ. ಆಮೇಲೆ ಸ್ಟಾರ್ಟ್ ಆಗತ್ತೆ ನೋಡಿ ಸ್ಪೀಡ್ ಅನ್ನೋದು. ಲೆಫ್ಟಿಂದ ರೈಟ್‌ಗೆ, ರೈಟಿಂದ ಲೆಫ್ಟ್‌ಗೆ, ಮತ್ತೆ ಅದು ರೊಟೇಟ್ ಆಗೋದು ಅಬ್ಬಬ್ಬಾ! ಹೇಳಕ್ಕಾಗೋದಿಲ್ಲ. ಅಕ್ಕ ಹೋಗ್ಬೇಕಾದ್ರೆ ಆ ಹೇಳ್ತಿದ್ದೆ, ಇಳಿಬೇಕಾದ್ರೆ ಬಾಯ್ ಹೇಳ್ದೆ. ಯಾರಾದರೂ ಸ್ಪೀಡು ಮತ್ತೆ ರೊಟೇಷನ್ ಅಂದರೆ ಭಯ ಪಡೋರಿದ್ರೆ ಅಂಥವ್ರಿಗೆ ಈ ಗೇಮ್ ಸೂಕ್ತ ಅಲ್ಲ ಅಂತಲೇ ಹೇಳ್ಬೋದು. ಅದರಲ್ಲೂ ತುಂಬ ಚಿಕ್ಕ ಮಕ್ಕಳಿದಾರಂದ್ರೆ ಅಂಥವ್ರನ್ನ ಈ ಗೇಮ್‌ನ ಸ್ಕಿಪ್ ಮಾಡಿಸಿದ್ರೆ ತುಂಬಾನೇ ಒಳ್ಳೆಯದು. ಯಾಕಂದ್ರೆ ಈ ಗೇಮ್ ಹೆಂಗೆ ಹೋಗ್ತಾ ಹೋಗ್ತಾ ಸಿಕ್ಕಾಪಟ್ಟೆ ಫಾಸ್ಟ್ ಆಗುತ್ತೆ. ನೀವು ಕೂಡ ನೋಡ್ತಾ ಇರ್ಬೋದು. ಸೊ ಮಲ್ಪೆ ಬೀಚ್‌ನಲ್ಲಿ ಎಲ್ಲ ಮುಗಿಸ್ಕೊಂಡು ನೆಕ್ಸ್ಟ್ ಪ್ಲೇಸ್‌ಗೆ ಹೋಗೋದಕ್ಕೂ ಮುಂಚೆ ನಾವೆಲ್ಲ ಶ್ರೀ ಗಣೇಶ್ ಗ್ರ್ಯಾಂಡ್ ಅನ್ನೋ ಹೋಟ್ಲಲ್ಲಿ ಊಟ ಮಾಡಿದ್ವಿ. హాంజీ మమ్మ బాగుందా బాగుందా ಸೊ ಪಣಂಬೂರ್ ಬೀಚಲ್ಲೂ ಅಷ್ಟೇ ನಾವೇನು ಅಷ್ಟೊಂದು ಎಂಜಾಯ್ ಮಾಡಲಿಲ್ಲ. ಬಟ್ ಮಕ್ಕಳು ಉಡುಪಿ ಮಲ್ಪೆ ಬೀಚಿಗೆ ಬಂದಮೇಲೆ ತುಂಬಾನೇ ಎಂಜಾಯ್ ಮಾಡಿದ್ರು. ಸೊ ಆ ಎಂಜಾಯ್ ಮಾಡೋ ಒಂದು ಭರದಲ್ಲಿ ಮಕ್ಕಳಿಗೆ ಹಸಿವು ಆಗಿದೆ ಅನ್ನೋದನ್ನೇ ಮರ್ತು ಬಿಟ್ಟಿದ್ರು. ಸೊ ಒನ್ಸ್ ನಾವು ಮಲ್ಪೆನ ಬಿಟ್ಟ ಮೇಲೆ ಅವರು ಆನ್ ದ ವೇ ಮಾವ ತುಂಬ ಹಸಿವಾಗ್ತಿದೆ ಅಂದರು. ಸೊ ಅದಕ್ಕೋಸ್ಕರ ನಾವು ಒಂದು ಹೋಟ್ಲಲ್ಲಿ ಊಟ ಮಾಡಿಕೊಂಡು ಆನಂತರ ನಾವು ನೆಕ್ಸ್ಟ್ ಪ್ಲೇಸ್ಗೆ ಹೊರಟ್ವಿ. ಇನ್ನು ನೀವು ನೋಡ್ಬೋದು, ಒಬ್ಬರು ಪೂರಿ ತಗೊಂಡಿದ್ರೆ, ಒಬ್ಬರು ನಾರ್ಮಲ್ ಮೀಲ್ಸ್ ತಗೊಂಡಿದ್ದಾರೆ. ಅವ್ರವ್ರಿಗೆ ಏನೇನು ಇಷ್ಟ ಆಗುತ್ತೋ ಅದನ್ನೆಲ್ಲ ಆರ್ಡರ್ ಮಾಡಿಕೊಂಡು ಊಟ ಮಾಡಿದ್ರು. ಸೊ ಮಲ್ಪೆಯಿಂದ ಹೊರಟ ಮೇಲೆ ನಾವು ನೆಕ್ಸ್ಟ್ ಜಾಗಕ್ಕೆ ಹೊರಟ್ವಿ. ಆ ಜಾಗ ಯಾವುದು ಏನು ಅನ್ನೋದನ್ನು ನಾನು ನಿಮಗೆ ಮುಂದಿನ ಬ್ಲಾಗಲ್ಲಿ ತಿಳಿಸ್ಕೊಡ್ತೀನಿ. ಬಟ್ ಹೋಗೋವಾಗಂತೂ ಟಿ ಟಿನಲ್ಲಿ ಒಳ್ಳೆ ಕಲರ್ಫುಲ್ ಲೈಟ್ಸು ಮತ್ತು ಒಳ್ಳೆ ಡಿ ಜೆ ಸಾಂಗ್ ಎಲ್ಲ ಹಾಕಿದ್ರು. ಅದಕ್ಕೆ ಮಕ್ಕಳು ಆಂಜಪ್ಪ ಎಲ್ಲರೂ ಒಳ್ಳೆ ಸ್ಟೆಪ್ಸ್ನ ಹಾಕ್ತಾಯಿದ್ರು. ಬಟ್ ಏನಂದರೆ ಕಾಪಿರೈಟ್ ಇಶ್ಯೂ ಇರೋದ್ರಿಂದ ಆ ಸಾಂಗು ಒರಿಜಿನಲ್ ಸಾಂಗ್ನ ನಾನು ನಿಮಗೆ ಪ್ಲೇ ಮಾಡೋದಕ್ಕಾಗೋದಿಲ್ಲ. ಕ್ಷಮೆ ಇರಲಿ. ಸೊ ಇವತ್ತಿನ ವ್ಲಾಗ್ನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಿಮ್ಮ ಸಪೋರ್ಟ್ ತುಂಬಾ ಚೆನ್ನಾಗಿದೆ. ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಥ್ಯಾಂಕ್ ಯು.